ಸುಹಾನಾ ಸಲೀಂ 40% ಸಿವಿಯರ್ ಇಂಟೆಲೆಕ್ಚುವಲ್ ಡಿಸಬಿಲಿಟಿಯುಳ್ಳ ಮಗುವಾಗಿದ್ದಾಳೆ. ಮೊಹಮ್ಮದ್ ಸಲೀಂ ಹಾಗೂ ಶಮಾ ದಂಪತಿಗಳ ಪುತ್ರಿಯಾಗಿ ಫೆಬ್ರವರಿ 22, 1997ರಲ್ಲಿ ಮಲ್ಪೆಯಲ್ಲಿ ಜನಿಸಿದಳು. ಕಳೆದ 3 ವರ್ಷದಿಂದ ಸುಹಾನಾ ಸಲೀಂ ನೂರುಲ್ ಫುರ್ಕಾನ್ ಸ್ಪೆಷಲ್ ಸ್ಕೂಲಲ್ಲಿ ಓದುತ್ತಿದ್ದಾಳೆ. ಅಡ್ಮಿಷನ್ ಆಗುವಾಗ ಅವಳ ಕೇಸ್ ಹಿಸ್ಟ್ರಿ ತೆಗೆದುಕೊಂಡು ಕಲಿಕೆಯಲ್ಲಿ ಅವಳ ಸಾಮರ್ಥ್ಯವನ್ನು ಪತ್ತೆ ಹಚ್ಚಲು ಕೆಲವು ಅಸೆಸ್ಮೆಂಟ್ ಮಾಡಲಾಯಿತು. FACP ಮತ್ತು MDPS ಈ 2 ಚೆಕ್ಲಿಸ್ಟನ್ನು ಬಳಸಿ ಕಲಿಕೆಯಲ್ಲಿ ಹಾಗೂ ADL ಸ್ಕಿಲ್ಸಲ್ಲಿ ಅವಳ ಸಾಮರ್ಥ್ಯ ಮತ್ತು ಅಸಾಮರ್ಥ್ಯವನ್ನು ಮನಗೊಂಡು ಕೆಲವು ಗೋಲ್ಸನ್ನು ತೆಗೆದು ಅಚೀವ್ ಮಾಡಲಾಯಿತು. ಪ್ರತಿ 3 ತಿಂಗಳಿಗೊಮ್ಮೆ ಇವ್ಯಾಲ್ಯುವೇಷನ್ ಮಾಡಿದಾಗ 80% ಅಷ್ಟು ಗೋಲ್ ಅಚೀವ್ ಮಾಡಲಾಗಿತ್ತು. ಅಡ್ಮಿಷನ್ ಆಗುವಾಗ ಇವಳಲ್ಲಿ ಆಡ್ ಬಿಹೇವಿಯರ್ ಇದ್ದು ಕ್ರಮೇಣ ಬಿಹೇವಿಯರ್ ಅಸೆಸ್ಮೆಂಟ್ ಕೂಡ ಮಾಡಿ ಈಗ ಬಿಹೇವಿಯರಲ್ಲಿಯೂ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. 2022ರ ಅಥ್ಲೆಟಿಕ್ ಮೀಟ್ ಕ್ರೀಡಾಕೂಟದಲ್ಲಿ ಪ್ರಥಮ ಸ್ಥಾನ, 50 ಮೀಟರ್ ಓಟದಲ್ಲಿ ಹಾಗೂ ಸಾಫ್ಟ್ ಬಾಲ್ ಎಸೆತದಲ್ಲಿ 3ನೇ ಸ್ಥಾನವನ್ನು ಪಡೆದಿರುತ್ತಾಳೆ. 2023ರ ವರ್ಲ್ಡ್ ಡಿಸಬಿಲಿಟಿ ಡೇ ಪ್ರಯುಕ್ತ ಆಯೋಜಿಸಿರುವ ಕ್ರೀಡಾಕೂಟದಲ್ಲಿ 2ನೇ ಸ್ಥಾನ, 50 ಮೀಟರ್ ಓಟದಲ್ಲಿ ಪಡೆದಿರುತ್ತಾಳೆ. ಸ್ಟೇಟ್ ಲೆವೆಲ್ ಸ್ಪೋರ್ಟ್ಸ್ ಮೀಟ್ ಮಂಗಳಾ ಸ್ಟೇಡಿಯಂನಲ್ಲಿಯೂ ಭಾಗವಹಿಸಿ ಓಟದಲ್ಲಿ ಪ್ರಥಮ ಸ್ಥಾನ ಹಾಗೂ ಸಾಫ್ಟ್ ಬಾಲ್ ಎಸೆತದಲ್ಲಿಯೂ ಪ್ರಥಮ ಸ್ಥಾನ ಪಡೆದಿರುತ್ತಾಳೆ. ಈ ಶೈಕ್ಷಣಿಕ ವರ್ಷದಲ್ಲಿ ಉಡುಪಿಯಲ್ಲಿ ನಡೆದ ಡಿಸ್ಟ್ರಿಕ್ಟ್ ಲೆವೆಲ್ ಕ್ರೀಡಾಕೂಟದಲ್ಲಿ 50 ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ ಹಾಗೂ SBTಯಲ್ಲಿಯೂ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾಳೆ. Assalamu alaikum wa rahmatullahi wa barakatuh. In the outset, I thank the management of Nurul Furqan Special School Nazar for admitting my child to their school. I was searching for a school which gives a personal care to the children. I proudly accept that after the admission to the Nurul Furqan school, she has improved smartly in personal career and academic career and also in the sports career. I once again thank the teacher and the staff for their love and support towards the special children like Suhana